ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ ಪುಟ 211 ಮೊದಲು ಯಂತ್ರೋಪಕರಣಗಳು ಉಪಕ್ರಮಿಸಿದಾಗ ಮನುಷ್ಯರ ಶ್ರಮ ಮತ್ತು ಕೌಶಲ್ಯದೊಡನೆ ಸ್ಪರ್ಧೆ ಎಂಬುದಾಗಿ ಭೀತರಾದರು. ಆದರೆ ವ್ಯತಿರಿಕ್ತ ಕಾರ್ಯಭಾರಗಳು ಅಂದರೆ ಏಜೆನ್ಸಿಗಳು ಈಗಾಗಲೇ ತಿಳಿಸಿರುವಂತೆ ಕ್ರೈಸ್ತ ನಾಡುಗಳಲ್ಲಿ ಮತ್ತು ಇತರೆಡೆಗಳನ್ನು ಸರ್ವಸಾಧಾರಣ ಎಚ್ಚೆತ್ತುಕೊಳ್ಳುವಿಕೆ, ಯಂತ್ರೋಪಕರಣಗಳ ತಯಾರಿಕೆ, ಯುದ್ಧಗಳು, ಸೇನೆಗಳು ಮುಂತಾದವು ಇದುವರೆವಿಗೆ ನೈಸರ್ಗಿಕ ಪ್ರವೃತ್ತಿಯನ್ನು ಹೆಚ್ಚಾಗಿ ನಿಷ್ಫಲಗೊಳಿಸಿದೆ. ಎಷ್ಟೆಂದರೆ ಅನೇಕ ಜನರು ನಿರ್ಧರಿಸಿರುವುದೇನೆಂದರೆ ಈ ವಿಷಯವು ವಿವೇಚನೆಗಿಂತಲೂ ವ್ಯತಿರಿಕ್ತವಾಗಿದೆ ಮತ್ತು ಕಾರ್ಮಿಕ ಉಳಿತಾಯ ಯಂತ್ರೋಪಕರಣಗಳು ಮಾನವನ ಮೇಲೆ ಯುದ್ಧ ಮಾಡುತ್ತಿಲ್ಲ. ಹಾಗಲ್ಲದೆ ಲೋಕವು ಈಗಲೂ ಸಹ ಬೇಡಿಕೆ ಮತ್ತು ಪೂರೈಕೆಯ ಸೂತ್ರದ ಮೇಲೆ ನಡೆಯುತ್ತಿದೆ ಹಾಗೂ ಈ ಸೂತ್ರದ ನಿರ್ವಹಣೆಯು ಖಚಿತ ಮತ್ತು ವಿಚಾರಪೂರಿತವಾಗಿ ಮನಸ್ಸಿಗೆ ಇದನ್ನು ಸರಳವಾಗಿ ತಿಳಿಸಬಹುದಾಗಿದೆ. ಮನುಷ್ಯರ ಶ್ರಮ ಮತ್ತು ಕೌಶಲ್ಯದ ಬೇಡಿಕೆಯು ತಾತ್ಕಾಲಿಕವಾಗಿ ಹೆಚ್ಚಾಯಿತು ಮತ್ತು ಶ್ರಮದ ದುಡಿಮೆಯ ಜಾಗವನ್ನು ಆಕ್ರಮಿಸಲು ಇನ್ನೂ ಹೆಚ್ಚು ಯಂತ್ರೋಪಕರಣಗಳ ಅಧಿಕ ಪೂರೈಕೆ ತಯಾರಾಯಿತು. ವಿಷಮ ಸ್ಥಿತಿಯನ್ನು ತಲುಪಿದಾಗ ಪ್ರತಿಕ್ರಿಯೆಯು ಆಕಸ್ಮಿಕವಲ್ಲದೆ ಬೇರೇನೂ ಅಲ್ಲ ಮತ್ತು ಸ್ಥಳಾಂತರಿಸಿದವರ ಮೇಲೆ ಭಾರವು ಬಿದ್ದು ಅವರನ್ನು ನುಚ್ಚುನೂರಾಗಿಸುವುದು. ನಾಗರಿಕತೆಯು ಹಿಂದಿನ 50 ವರ್ಷಗಳಿಗೆ ಹೋಲಿಸಿದರೆ ಲೋಕದ ಬೇಡಿಕೆಯನ್ನು 5 ಪಟ್ಟು ಹೆಚ್ಚಿಸುವುದೆಂದು ಊಹಿಸಬಹುದಾದರೆ, ಅಂದರೆ ಒಂದು ಧಾರಾಳವಾದ ಅಂದಾಜು ಎಂದು ಖಚಿತವಾಗಿ ಪರಿಗಣಿಸಿದರೆ, ಹಾಗಾದರೆ ಪೂರೈಕೆ ಹೇಗಿರುತ್ತದೆ? ಎಲ್ಲರೂ ಒಪ್ಪಿಕೊಳ್ಳುವಂತೆ ಆವಿಷ್ಕಾರ ಮತ್ತು ಯಂತ್ರೋಪಕರಣಗಳು ಹಿಂದಿನ 50 ವರ್ಷಗಳಲ್ಲಿದ್ದ ಪೂರೈಕೆಗಿಂತ 10 ಪಟ್ಟು ಹೆಚ್ಚಾಗಿದೆ. ಬೇಡಿಕೆಯನ್ನು ಪೂರೈಸಲು ಸಾಕಷ್ಟು ಯಂತ್ರೋಪಕರಣಗಳನ್ನು ರಚಿಸಿದ ನಂತರ ಇನ್ನಷ್ಟು ಯಂತ್ರಗಳನ್ನು ಅಥವಾ ಮಾನವರನ್ನು ಸೇರಿಸದಿದ್ದರೂ ಎಲ್ಲರಿಗೂ ಸಾಕಷ್ಟು ಉದ್ಯೋಗವಿಲ್ಲದ ಕಾರಣ ಅಲ್ಲಿಂದ ಪಂದ್ಯದೋಟವಿರುತ್ತದೆ. ಮಾನವ ಮತ್ತು ಯಂತ್ರಗಳ ನಡುವೆ ಸ್ಪರ್ಧೆಯುಂಟಾಗುತ್ತದೆ ಎಂಬುದನ್ನು ಮಾನಸಿಕ ಕುರುಡನೂ ಸಹ ಕಾಣಬಲ್ಲನು. ಇನ್ನೂ ಹೆಚ್ಚು ಸ್ಪರ್ಧೆ ಸೇರಿಸಿಕೊಳ್ಳುತ್ತಿದೆ. ಲೋಕದ ಜನಸಂಖ್ಯೆಯು ಶೀಘ್ರವಾಗಿ ಹೆಚ್ಚುತ್ತಿರುವುದು. ಬಹಳವಾದ ನೈಪುಣ್ಯತೆಯಿಂದ ಮಾರ್ಗದರ್ಶಿಸಲ್ಪಡುವ ಹೆಚ್ಚು ಹೆಚ್ಚು ಉತ್ತಮ ಯಂತ್ರಗಳನ್ನು ರಚಿಸುತ್ತಿದ್ದಾರೆ. ಪ್ರಸ್ತುತ ಸ್ವಾರ್ಥದ ವ್ಯವಸ್ಥೆಯಲ್ಲಿ ಯಾರು ತಾನೇ ಇದನ್ನು ಕಾಣಲಾರರು? ಯಾವಾಗ ಪೂರೈಕೆಯು ಬೇಡಿಕೆಯನ್ನು ಮೀರುತ್ತದೆಯೋ, ಅಂದರೆ ಮಿತಿಮೀರಿದ ಉತ್ಪನ್ನ ನಮ್ಮಲ್ಲಿ ಉಂಟಾದಾಗ, ಮಾನವನ ಮತ್ತು ಯಂತ್ರದ ನಡುವಿನ ಪಂದ್ಯವು ಅಲ್ಪಕಾಲದ್ದಾಗಿರುತ್ತದೆ. ಇದು ಮನುಷ್ಯನಿಗೆ ಅನಾನುಕೂಲತೆಯಾಗುತ್ತದೆ. ಯಂತ್ರಗಳು ಸಾಮಾನ್ಯವಾಗಿ ಕಬ್ಬಿಣ, ಸ್ಟೀಲ್ ಮತ್ತು ಮರವು, ಆವಿ, ವಿದ್ಯುಚ್ಛಕ್ತಿ ಮುಂತಾದವುಗಳಿಗೆ ಉಜ್ಜೀವನಗೊಂಡು ಗುಲಾಮನಂತಿರುತ್ತದೆ. ಅವು ಮನುಷ್ಯರಿಗಿಂತ ಹೆಚ್ಚಿನ ಕೆಲಸವನ್ನು ಮಾಡುವುದಷ್ಟೇ ಅಲ್ಲ, ಮನುಷ್ಯನಿಗಿಂತಲೂ ಉತ್ತಮವಾದ ಕೆಲಸವನ್ನೂ ಮಾಡುತ್ತವೆ. ಅವುಗಳಿಗೆ ಬೆಳೆಸಲು ಮನಸ್ಸು ಎಂಬುದಿಲ್ಲ, ನಿಯಂತ್ರಿಸಲು ವಿಕೃತ ಪ್ರವೃತ್ತಿ ಇಲ್ಲ, ಮಡದಿ ಮತ್ತು ಕುಟುಂಬಕ್ಕಾಗಿ ಯೋಚಿಸಲು ಅವರಿಗಾಗಿ ಒದಗಿಸುವ ಆಲೋಚನೆ ಇಲ್ಲ, ಆಕಾಂಕ್ಷೆಗಳಿಲ್ಲ, ಸಂಘವನ್ನು ರೂಪಿಸಿ ಒಬ್ಬ ಪ್ರತಿನಿಧಿಯನ್ನು ಕಳುಹಿಸಿ ವ್ಯವಹಾರದ ನಿರ್ವಹಣೆಯನ್ನು ಹಸ್ತಕ್ಷೇಪ ಮಾಡುವುದಿಲ್ಲ, ಹರತಾಳ ನಡೆಸುವುದಿಲ್ಲ ಮತ್ತು ಯಾವ ತಕರಾರೂ ಇಲ್ಲದೆ ಹೆಚ್ಚುವರಿ ಗಂಟೆಗಳ ಕಾಲ ನಿರ್ವಹಿಸಬಲ್ಲದು. ಯಾವುದೇ ಗಂಭೀರ ದೂರುಗಳಿಲ್ಲದೆಯೇ ಅಥವಾ ಹೆಚ್ಚುವರಿ ಸಂಬಳವನ್ನು ಕೇಳುವುದಿಲ್ಲ. ಆದುದರಿಂದ ಗುಲಾಮರಂತೆ ಕಪ್ಪು ಜನ ಗುಲಾಮರು ಅಥವಾ ಬಿಳಿ ಜನ ಗುಲಾಮರಿಗಿಂತಲೂ ಯಂತ್ರಗಳು ಅತ್ಯಂತ ಪ್ರಿಯವಾದವುಗಳು ಮತ್ತು ಅವುಗಳಲ್ಲಿ ಆದಷ್ಟು ಮಟ್ಟಿಗೆ ನೈಪುಣ್ಯತೆಯನ್ನು ಅಳವಡಿಸಲಾಗುವುದು ಹಾಗೂ ಯಂತ್ರ ಗುಲಾಮರನ್ನು ಹೊಂದಿರುವವರು ಬಹಳ ಸಂತೋಷಭರಿತರು. ಪ್ರಸ್ತುತವಿರುವ ಕಾನೂನು ಮತ್ತು ಉಪಯುಕ್ತತೆಯಲ್ಲಿ ಅವರ ಜೊತೆಗಾರರಿಂದ ಮುಕ್ತರು ಮತ್ತು ಸ್ವತಂತ್ರರು, ಏಕೆಂದರೆ ಅವರನ್ನು ಕೆಲಸಕ್ಕೆ ಇರಿಸಿಕೊಂಡರೆ ಅವರ ಪರವಾಗಿ ಪಾಲಿಸಬೇಕಾದ ಕರ್ತವ್ಯ ಮತ್ತು ಕಾಳಜಿಯಿಂದ ಮುಕ್ತರಾಗಿದ್ದಾರೆ.